ವೆಲ್ಕಮ್ ಟು 803 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ, ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು ಎಕರೆ ಮಾವಿನ ತೋಟ ನೋಡ್ಕೊಂಬರೋಣ. ಈ ತೋಟದಲ್ಲಿ 1 ಎಕರೆ ಮಾವಿನ ತೋಟದ ಜೊತೆಗೆ ಒಂದು 10 ಗುಂಟೆ ಖರಾಬ್ ಸಿಗುತ್ತೆ, ಅಂದರೆ ಒತ್ತುವರಿ ಜಾಗ ಸಿಗುತ್ತೆ. ಈ ಥರ 15ರಿಂದ 20 ಅಡಿ ಮಡ್ ರೋಡ್ ಇದೆ. ವಿಲೇಜಿಂದ 2.5 ಕಿಲೋಮೀಟ್ರ್ ಆಗುತ್ತೆ ಈ ತೋಟ. ಈ ಥರ ರೋಡು ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಇದೇ ಥರ ಮಡ್ ರೋಡಲ್ಲೇ ಹೋಗಬೇಕು. ಒಂದು 500 ಮೀಟ್ರ್ ಕಾಂಕ್ರೀಟ್ ರೋಡ್ ಇದೆ. ಟೋಟಲ್ 2.5 ಕಿಲೋಮೀಟ್ರ್ ವಿಲೇಜಿಂದ ಆಗುತ್ತೆ ಈ ಪ್ರಾಪರ್ಟಿಗೆ. 2 ಕಿಲೋಮೀಟ್ರ್ ಇದೇ ಥರ ಮಡ್ ರೋಡ್ ಬರುತ್ತೆ, 15ರಿಂದ 20 ಅಡಿ ರೋಡು. ಈ ಥರ ಕ್ರಾಸಾಗಿ ಬಂದಮೇಲೆ ಸಿಗೋದೇ 1 ಎಕರೆ ಮಾವಿನ ತೋಟ ಪ್ಲಸ್ 10 ಗುಂಟೆ ಖರಾಬು. ರೋಡ್ ಫೇಸಿಂಗ್ ಆಲ್ಮೋಸ್ಟ್ 80 ಅಡಿ ಬರುತ್ತೆ. ರಿಮೈನಿಂಗ್ ಡೆಪ್ತ್ ಬರುತ್ತೆ. ಒಂದು 50ರಿಂದ 60 ಮಾವಿನ ಗಿಡಗಳಿದ್ದಾವೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಬರುತ್ತೆ. ಜನರಲ್ ಪ್ರಾಪರ್ಟಿ ಇದೆ, ಕ್ಲಿಯರ್ ಟೈಟಲ್ ಇದೆ. ಆಗಲೇ ಹೇಳಿದಾಗ 40ರಿಂದ 50 ಮಾವಿನ ಮರಗಳು ಬರ್ತವೆ. ರೆಡ್ ಸಾಯಿಲು ಎಲ್ಲದಕ್ಕಿಂತ ಹೆಚ್ಚಾಗಿ. ಮಾವಿನ ತೋಟ ಆಗಿರೋದ್ರಿಂದ ಇವರು ಬೋರ್ವೆಲ್ ಹಾಕ್ಸ್ಕೊಂಡಿಲ್ಲ. ಇವ್ರದ್ದು ಪಕ್ಕದ ತೋಟದಲ್ಲಿ ಬೋರ್ವೆಲ್ ಇದೆ. ನೀರೇನಾದರೂ ಬೇಕಾದರೆ ಅಲ್ಲಿಂದ ಇಲ್ಲಿಗೆ ಇರಿಗೇಷನ್ ಮಾಡ್ಕೋತಾರೆ. ಆಲ್ಮೋಸ್ಟ್ ಅದು ಬರೀ 300 ಅಡಿಗೆ ನೀರು ಸಿಕ್ಕಿರುವಂತಹ ಜಾಗ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಹಿಲ್ ವ್ಯೂ ಇರುವಂಥ ಜಾಗ. ಸುತ್ತಮುತ್ತ ಹಿಲ್ ವ್ಯೂ ಇದೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಫಾರೆಸ್ಟ್ ನಿಯರ್ ಅಂತ ಹೇಳ್ಬೋದು ಈ ಪ್ರಾಪರ್ಟಿನ. ಯಾರಾದರೂ ರಿಮೋಟ್ ಲೊಕೇಶನ್ ಬೇಕು, ಹೊರಗಡೆ ಅಂದರೆ ಹಳ್ಳಿಗಳಿಂದ ದೂರ ಇರಬೇಕು, ತೋಟ ಫಾರ್ಮ್ ಹೌಸ್ ಮಾಡ್ಕೊಳ್ಳೋದಕ್ಕೆ, ಅಂಥವರಿಗೆ ಯೂಸ್ ಆಗುತ್ತೆ. 1 ಎಕರೆ 10 ಗುಂಟೆ ಖರಾಬು. ಚಿಕ್ಕದಾಗಿ ಫಾರ್ಮ್ ಹೌಸು, ಹೋಮ್ ಸ್ಟೇ ಈ ಥರ ಮಾಡೋದಕ್ಕಂತೂ ಪರ್ಫೆಕ್ಟ್ ಜಾಗ. ಒಂದು 50 ಮಾವಿನ ಮರ ಇದೆ. ಸ್ವಲ್ಪ ಖಾಲಿ ಸ್ಪೇಸ್ ಕೂಡ ಇದೆ. ಆಗಲೇ ಹೇಳಿದ ಫಾರ್ಮ್ ಹೌಸು, ಹೋಮ್ ಸ್ಟೇ ಈ ಥರ ಮಾಡೋರಿಗೆ ಸೂಪರಾಗಿರುತ್ತೆ. ಜನರಲ್ ಪ್ರಾಪರ್ಟಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ 7.5 ಕಿಲೋಮೀಟ್ರ್ ಆಗುತ್ತೆ. ಕೆಂಗೇರಿಯಿಂದ ನಿಮಗೆ ಆಲ್ಮೋಸ್ಟ್ ಒಂದು 55 ಕಿಲೋಮೀಟ್ರ್ ಆಗ್ಬೋದು. ಕೆಂಗೇರಿಯಿಂದ ಬೆಂಗಳೂರು ಸೆಂಟ್ರಲಿಂದ 65 ಕಿಲೋಮೀಟ್ರ್ ಆಗ್ಬೋದು ಅಂತ ಅಂದ್ಕೊತೀನಿ. ಇನ್ನು ಈ ಪ್ರಾಪರ್ಟಿಗೆ ಪವರ್ ಕನೆಕ್ಷನ್ ಬಂದಿದೆ. ಏನಿಲ್ಲ, ಕನೆಕ್ಷನ್ ತೊಗೋಬೇಕಷ್ಟೆ. ಅಂದರೆ ಪೋಲ್ಗಳೆಲ್ಲ ಹಿಡಿದಿದ್ದಾರೆ ಆಲ್ರೆಡಿ. ಪಕ್ಕ ತೋಟಗಳೆಲ್ಲ ಬೋರ್ವೆಲ್ ರನ್ನಿಂಗ್ ಇದೆ. ಅಲ್ಲಿಂದ ನಿಮ್ಮ ತೋಟಕ್ಕೆ ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಅಲ್ಲಿಂದ ಕಲೆಕ್ಷನ್ ತೊಗೋಬೇಕಷ್ಟೆ. ಸೊ ವಾಟರ್ ಪ್ರಾಬ್ಲಮ್ ಇಲ್ಲ, ಪವರ್ ಪ್ರಾಬ್ಲಮ್ ಇಲ್ಲ. ರೋಡ್ ಮಾತ್ರ ಮಡ್ ರೋಡು, 2 ಕಿಲೋಮೀಟ್ರು, 15 ಅಡಿಯಿಂದ 20 ಅಡಿ ಮಡ್ ರೋಡು. ಅದೊಂದೇ ನೆಗೆಟಿವ್ ಅಂತ ಇರೋದು ಈ ಪ್ರಾಪರ್ಟಿಲಿ. ಮಿಕ್ಕಿದ್ದೆಲ್ಲ ತೋಟ ಅಂತೂ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು, ಪೀಸ್ ಆಫ್ ಮೈಂಡು ಮತ್ತು ನೇಚರ್ ಮಧ್ಯೆ ಇರಬೇಕು ಅನ್ನೋರಿಗೆ ಸೂಟಬಲ್ ಆಗುತ್ತೆ ಜಾಗ. ನೋಡಿ, ಸುತ್ತಮುತ್ತ ಎಲ್ಲ ಬರೀ ಹಿಲ್ ವ್ಯೂಸೇ ಇರೋದು. ನೀವು ಆಲ್ಮೋಸ್ಟ್ 360 ಡಿಗ್ರಿಲಿ 180 ಡಿಗ್ರಿ ಬರೀ ಹಿಲ್ ವ್ಯೂವೇ ಇದೆ. ನೋಡಿ, ಇದು ರಸ್ತೆ ಇಲ್ಲಿಂದನೇ ಅಟ್ಯಾಚ್ ಆಗೋದು ತೋಟ. ನಿಮಗೆ ಇನ್ನೊಂದು ಸ್ವಲ್ಪ ಫ್ಯೂಚರಲ್ಲಿ ಪಕ್ಕದಲ್ಲಿ ಇನ್ನೂ 1 ಎಕರೆ 2 ಎಕರೆ ಜಾಗ ಸಿಗೋವಂಥ ಜಾಗ. ಟೋಟಲ್ ನೀವು ಇಲ್ಲಿ ಕುತ್ಕೊಂಡ್ರೆ ಈ 1 ಎಕರೆ ತಗೊಂಡ್ರೆ ಆಲ್ಮೋಸ್ಟ್ ಒಂದು 2ರಿಂದ 3 ಎಕರೆ ಬೌಂಡ್ರಿ ಮಾಡ್ಕೋಬೋದು ಲೇಟ್ರ್ ಆನ್. ಪ್ರೆಸೆಂಟ್ಲಿ ಎಲ್ಲ ಲೇಟ್ರ್ ಆನು. ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಬೇಕಾದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.